ಎಲ್ರಿಗೂ ಕೂಡ ಧನ್ಯವಾದಗಳು. ಈಗ ರವಿಕೃಷ್ಣ ರೆಡ್ಡಿ ಸರ್ ಅವರ ಮಾತುಗಳಿಗೆ ಕಿವಿಯಾಗೋಣ. ಆತ್ಮೀಯ ಕನ್ನಡಿಗ ಬಂಧುಗಳೇ ಮತ್ತು ವಿಷ್ಣುವರ್ಧನ್ ಅಭಿಮಾನಿಗಳೇ, ಇಲ್ಲಿರುವಂತಹ ಅರ್ಧಕ್ಕಿಂತ ಹೆಚ್ಚು ಜನ ಇನ್ನು ಹುಟ್ಟದೇ ಇದ್ದಾಗ ನಾನು ವಿಷ್ಣುವರ್ಧನ್ ಅಭಿಮಾನಿಯಾಗಿದ್ದೆ. ನಾನು ಮೊಟ್ಟ ಮೊದಲು ಅಭಿಮಾನಿಸಿದಂತಹ ನಟ ವಿಷ್ಣುವರ್ಧನ್. ಆಗಿನ್ನು 4ನೇ ಕ್ಲಾಸು 5ನೇ ಕ್ಲಾಸಲ್ಲಿ ಇಲ್ಲೇ ಬೆಂಗಳೂರು ಪಕ್ಕದ ಒಂದು ಹಳ್ಳಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಾಗ ಅದೇಗೋ ನಮಗೆ ಒಂದು ಸಣ್ಣ ಅದೇನು 2.5 ಇಂಚು ಬೈ 4 ಇಂಚಿಂದು ಒಂದು ಸಣ್ಣ ಸಣ್ಣ ಫೋಟೋಗಳು ಬರೋ, ಆ ಫೋಟೋಗಳನ್ನ ತಗೊಂಡು, ಆಗಿನ್ನು ಎಲೆಕ್ಟ್ರಿಕ್ ಐರನ್ ಬಾಕ್ಸ್ಗಳು ಇರಲಿಲ್ಲ, ಇದ್ರಲ್ಲಿ ಹಾಕುವಂತ ಐರನ್ ಬಾಕ್ಸ್ಗಳು, ಅದನ್ನ ತಗೊಂಡು ಬಿಳಿ ಶರ್ಟ್ಗೆ ಆ ಫೋಟೋವನ್ನ ಒಳಗಡೆಯಿಂದ ಇಟ್ಟು ಆಚೆಯಿಂದ ಐರನ್ ಮಾಡಿ ಅದು ವಿಷ್ಣುವರ್ಧನ್ ಫೋಟೋ ಹಾಕೊಂಡಿದ್ದಂತಹ ಒಂದು ಇತಿಹಾಸ ನನ್ನದು. ಒಂದು ಕಾಲದಲ್ಲಿ, ಆ ಕಾಲದಲ್ಲಿ ಆಂಗ್ರಿ ಯಂಗ್ ಮ್ಯಾನ್ ಅಂದ್ರೆ, ರೆಬೆಲ್ ಸ್ಟಾರ್ ಅಂದ್ರೆ ಅದು ಕನ್ನಡಿಗರಿಗೆ ವಿಷ್ಣುವರ್ಧನ್. ಬಹಳ ದೊಡ್ಡ ನಟ, ಸುಂದರವಾದ ನಟ, ಬಹಳ ದೊಡ್ಡ ನಟ, ಕನ್ನಡದ ಸಾಂಸ್ಕೃತಿಕ ಚರಿತ್ರೆಗೆ ಒಂದು ದೊಡ್ಡ ಆಯಾಮವನ್ನು ಕೊಟ್ಟಂತಹ ನಟ. ಅವರ ಮೊದಲ ಸಿನಿಮಾ ನಾಯಕ ನಟನಾಗಿ ನಾಗರಹಾವು ಅತ್ಯಂತ ಹೆಸರುವಾಸಿಯಾದಂತಹ ಕನ್ನಡದ ಖ್ಯಾತ ಕಾದಂಬರಿಕಾರರಾದಂತಹ ತಾರಾಸು ಅವರ ಕಾದಂಬರಿ ಆಧಾರಿತ ಸಿನಿಮಾ. ಅದೇ ರೀತಿಯಲ್ಲಿ ಭೂತಯ್ಯನ ಮಗ ಅಯ್ಯು, ಅದೂ ಸಹ ಸ್ವಾತಂತ್ರ್ಯ ಹೋರಾಟಗಾರ ಗೋರೂರು ರಾಮಸ್ವಾಮಿ ಅಯ್ಯಂಗಾರರ ಕಥೆ ಆಧಾರಿತ ಸಿನಿಮಾ. ಇವಕ್ಕೆಲ್ಲವೂ ಅದರದೇ ಆದಂತಹ ಒಂದು ದೊಡ್ಡ ಸಾಂಸ್ಕೃತಿಕ ಆಯಾಮ ಮತ್ತು ಹಿನ್ನೆಲೆ ಇದೆ. ಅದೇ ರೀತಿಯಲ್ಲಿ ಸಿನಿಮಾ ನಟರು, ವಿಶೇಷವಾಗಿ ವಿಷ್ಣುವರ್ಧನ್ರಂತಹ ನಟರು ನಟಿಸ್ತಾ ಇದ್ದಂತಹ ಸಿನಿಮಾಗಳ ಕಾರಣಕ್ಕಾಗಿ ಆವತ್ತಿನ ಕಾಲಕ್ಕೆ 16,000 ಜನಕ್ಕೆ ಉದ್ಯೋಗ ಸಿಗ್ತಾ ಇತ್ತು. ಇವೆಲ್ಲ ಆರ್ಥಿಕ ಮತ್ತು ಸಾಂಸ್ಕೃತಿಕ ಆಯಾಮಗಳಿರುವಂತಹ ರಂಗ ಸಿನಿಮಾ ರಂಗ. ಆದರೆ ದುರದೃಷ್ಟವಶಾತ್ ಇವತ್ತು ಅದು ಬೇರೆ ಬೇರೆ ರೀತಿಯಲ್ಲಿ ವಕ್ರವಾಗಿ ಹೋಗ್ಬಿಟ್ಟಿದೆ. ದುರದೃಷ್ಟದ ವಿಚಾರ, ಇವತ್ತು ಏನು ಅಭಿಮಾನಿಗಳು ಕನ್ನಡಿಗರು ಇಲ್ಲಿ ಸೇರಿದ್ದೀರಾ, ನೀವು ಕೇಳ್ತಾ ಇರುವಂತಹ ವಿಚಾರವೇ ದುರದೃಷ್ಟದ ವಿಚಾರ. ಮುಂದಿನ ವರ್ಷ ಈ ತರಹದ ಕಾರ್ಯಕ್ರಮ ಆಗಬಾರ್ದು ಅನ್ನುವಂಥದ್ದು ನನ್ನ ಆಸೆ. ಅವರು ವೀರಕ ಪುತ್ರ ಶ್ರೀನಿವಾಸ್ ಹೇಳಿದ್ದಾರೆ 14 ವರ್ಷ ವನವಾಸ ಅಂತ. ವನವಾಸ ಮುಗಿಬೇಕು. ಇದು ಕೇವಲ ವಿಷ್ಣುವರ್ಧನ್ ಪುಣ್ಯಭೂಮಿ ಅಥವಾ ಅವರ ಅಂತ್ಯ ಸಂಸ್ಕಾರ ಆಗಿರುವಂತಹ ವಿಚಾರ, ಜಾಗದ ವಿಚಾರ ಅಲ್ಲ. ಹಲವಾರು ಆಯಾಮಗಳಿದೆ, ವಿಚಾರಗಳಿದೆ. ಆವತ್ತು ಅಂತ್ಯ ಸಂಸ್ಕಾರ ಮಾಡುವಂತ ಸಂದರ್ಭದಲ್ಲೇ ಸರ್ಕಾರಕ್ಕೆ ಗೊತ್ತಿತ್ತು, ಇದು ಸರ್ಕಾರ ಯಾವಾಗ ಬೇಕಾದ್ರೂ ಇದನ್ನ ಪಡಿಬಹುದು ಮತ್ತು ಇಲ್ಲೊಂದು ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಯಾವುದೇ ತರಹದ ಸಮಸ್ಯೆ ಇಲ್ಲ ಅಂತ ಆವತ್ತಿನ ಸರ್ಕಾರಕ್ಕೆ ಗೊತ್ತಿತ್ತು. ಇಲ್ಲೊಂದು ಕ್ಷಮೆ ಕೇಳ್ತೀನಿ ನಿಮ್ಮನ್ನ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಬಹಳ ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದೀವಿ. ನಮ್ಮ ಹೋರಾಟಗಳನ್ನ ನೋಡಿದಂತ ಜನ, ಸಾರ್ ನೀವು ವಿಷ್ಣು ಸೇನೆ ಸಿನಿಮಾದಲ್ಲಿ ಹೇಗಿದೆಯೋ ಆ ರೀತಿ ಹೋರಾಟ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಯಾವ್ಯಾವುದೋ ಕಾರಣದಿಂದ ನಮ್ಗೆ ಇಲ್ಲಿ ತನಕ ವಿಷ್ಣು ಸೇನೆ ಸಿನಿಮಾ ನೋಡೋದಕ್ಕಾಗಿಲ್ಲ. ಆದ್ರೆ ಬಹಳ ಬೇಗ ನೆನ್ನೆ ಎಲ್ಲ ನೋಡ್ತಾ ಇದೆ, ಯಾವಾಗ್ಲಾರು ನೋಡ್ಬೇಕು ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ಇದೆ, ನೋಡ್ತೀನಿ. ಭ್ರಷ್ಟಾಚಾರದ ವಿರುದ್ಧ ಬಹಳ ದೊಡ್ಡ ಬೇರೆ ತರಹದ ಹೋರಾಟ ವಿಷ್ಣು ಸೇನೆಯಲ್ಲಿ ಮಾಡಿದ್ದಾರೆ ಅಂತ ಬಹಳ ಜನ ನಮ್ಗೆ ಹೇಳಿದ್ದಾರೆ. ಹಾಗಾಗಿ ಆ ಭ್ರಷ್ಟಾಚಾರದ ವಿಚಾರವಾದ ಇಟ್ಕೊಂಡು ಹೇಳೋದಾದ್ರೆ, ಇವತ್ತು ನಾವು ನಮ್ಮ ಸಮಾಜವನ್ನ ಒಂದು ಒಳ್ಳೆಯ ದಿಕ್ಕಿನಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ನೈತಿಕವಾಗಿ ಎಲ್ಲವನ್ನೂ ಒಳ್ಳೆಯ ದಿಕ್ಕಿನಲ್ಲಿ ನಡೆಸೋದಿಕ್ಕೆ ಅಂತ ರಾಜಕೀಯ ನಾಯಕರನ್ನ ಸೃಷ್ಟಿಸ್ತಾ ಇದ್ದೀವಿ. ರಾಜಕೀಯ ನಾಯಕರುಗಳೇ ನಮ್ಮನ್ನ ಬಹುತೇಕವಾಗಿ ಒಳ್ಳೆಯ ದಿಕ್ಕಿನಲ್ಲಿ ನಡೆಸಬೇಕಾಗಿರೋದು. ಆದ್ರೆ ಕಳ್ಳರಿಗೆ, ಖದೀಮರಿಗೆ, ರಿಯಲ್ ಎಸ್ಟೇಟ್ನವ್ರಿಗೆಲ್ಲ ರಿಯಲ್ ಎಸ್ಟೇಟ್ ಅದು ಅಕ್ರಮ ಮಾಡುವಂತ ರಿಯಲ್ ಎಸ್ಟೇಟ್ನವ್ರಿಗೆಲ್ಲ ನಾವು MLA ಮಿನಿಸ್ಟರ್ ಮಾಡಿದ್ರೆ ವಿಷ್ಣುವರ್ಧನ್ ಪುಣ್ಯಭೂಮಿ ಸಿಗುತ್ತೇನ್ರಪ್ಪ? ಅದು ಸರ್ಕಾರದ ಆಸ್ತಿ. ಸರ್ಕಾರ ಒಂದು ರೀತಿಯಲ್ಲಿ ನೀವು ಸದ್ಬಳಕೆ ಮಾಡಿ ಅಂತ ಬಾಲಕೃಷ್ಣ ಅವರು ಬಹಳ ದೊಡ್ಡ ಕನಸುಗಾರ. ಆವತ್ತಿನ ಸಂದರ್ಭದಲ್ಲಿ ಒಂದು ದೊಡ್ಡ ಸ್ಟುಡಿಯೋ ಮಾಡಬೇಕು ಅಂತ ಕನಸಿಟ್ಕೊಂಡಂತಹ ಬಹಳ ದೊಡ್ಡ ಕನಸುಗಾರ, ಮಹತ್ವಾಕಾಂಕ್ಷಿ ಬಾಲಕೃಷ್ಣ ಅವರು. ಅವರಿಗೆ ಸರ್ಕಾರ ಇವ್ರು ಮುಂದೆ ಬಂದಿದ್ದಾರೆ, ಒಂದು ಸ್ಟುಡಿಯೋ ಆಗ್ಲಿ ಬೆಂಗಳೂರಿನಲ್ಲಿ ಅಂತ ಹೇಳಿ 20 ಎಕರೆ ಜಮೀನು ಕೊಟ್ಟಿದ್ದು. ಅವರ ಸ್ವಂತಕ್ಕಲ್ಲ, ಅವರ ಮಕ್ಕಳು ಮೊಮ್ಮಕ್ಕಳು ತಿನ್ನೋದಿಕ್ಕಲ್ಲ. ಕನ್ನಡ ಚಿತ್ರರಂಗ ಬೆಳೆಯಲಿ, ಇಲ್ಲಿಯೇ ಕನ್ನಡ ಚಿತ್ರೋದ್ಯಮ ಬೆಳೆಯಲಿ ಅಂತ ಕೊಟ್ಟಿದ್ದು. ಅದನ್ನ ಅವರು ಪಾಪ ಬಹಳ ಕಷ್ಟಪಟ್ಟು ನಡೆಸಿದ್ರು ಬಾಲಕೃಷ್ಣ ಅವರು. ಅವ್ರದ್ದು ಒಂದು ಹೋರಾಟದ ಗಾಥೆ. ಆದ್ರೆ
ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರ ಆದಂತ ಸಂದರ್ಭದಲ್ಲಿ ಇಲ್ಲಿ ಜಾಗ ಕೊಟ್ರೆ ಇದನ್ನ ನಾವು ಕಬಳಿಸೋದಿಕ್ಕೆ ಆಗೋದಿಲ್ಲ ಅಂತೇಳಿ ನನಗನ್ನಿಸ್ದಾಗೆ ಬಾಲಕೃಷ್ಣ ಮಾನೆಯವರು ಅಷ್ಟೇನು ಕೇಡಿಗಳು ಕದೀಮರು ಅಲ್ಲ ನನಗನ್ನಿಸ್ದಾಗೆ. ಆದ್ರೆ ಅವರನ್ನ ಕಳ್ಳದಾರಿ ಇಡಿಸ್ತಂತ ಯಾರೋ ಕದೀಮರು ಅಲ್ಲಿ 10 ಎಕರೆ ಈಗಾಗಲೇ ಹೊಡೆದು ಬಿಟ್ಟಿದ್ದಾರೆ. ಸರ್ಕಾರದ ನಿಮ್ಮೆಲ್ಲರ ಆಸ್ತಿಯನ್ನ ಇವತ್ತು ಅರಣ್ಯ ಭೂಮಿ 20 ಎಕರೆ ಅರಣ್ಯ ಭೂಮಿ ಇದ್ದದನ್ನ ಡಿನೋಟಿಫೈ ಮಾಡಿ ಬಾಲಕೃಷ್ಣ ಅವರಿಗೆ ಸ್ಟುಡಿಯೋ ಕೊಟ್ಟಿದ್ದು ಯಾವುದಾದ್ರೂ ಒಂದು ಉದ್ದೇಶಕ್ಕೆ. ವೇದಿಕೆ ಮೇಲೆ ಹಲವಾರು ಗಣ್ಯರಿದ್ದಾರೆ, ಸರ್ಕಾರದಲ್ಲಿ ಸೇವೆ ಸಲ್ಲಿಸಿದಂತವರಿದ್ದಾರೆ. ಕಾನೂನುಗಳನ್ನ ಒಂದಷ್ಟು ನಾವು ಅರ್ಥಕೊಳ್ಬೇಕು. ಯಾವುದಾದ್ರೂ ಒಂದು ಜಾಗವನ್ನ ಸರ್ಕಾರ ಡಿನೋಟಿಫೈ ಮಾಡಿ ಒಂದಕ್ಕೆ ಕೊಟ್ಟಿದೆ ಅಂದ್ರೆ ಮತ್ತೆ ಅದನ್ನ ಇನ್ನೊಂದು ಉದ್ದೇಶಕ್ಕೆ ಬಳಸಬೇಕು ಅಂದ್ರೆ ಸರ್ಕಾರದ ಬಹಳ ದೊಡ್ಡ ಮಟ್ಟದ ಆದೇಶಗಳಾಗಬೇಕು, ಡಿನೋಟಿಫಿಕೇಶನ್ ರದ್ದಾಗಬೇಕು. ಇವೆಲ್ಲ ಇದೆ, ಬಹಳ ದೊಡ್ಡ ಪ್ರೊಸೀಜರ್ ಇದೆ. ಆದ್ರೆ ಸುಳ್ಳು ದಾಖಲೆ ಪತ್ರಗಳನ್ನ ಸೃಷ್ಟಿ ಮಾಡಿ ದೊಡ್ಡ ಆಗ್ಲೇ ಹೇಳಿದಾಗೆ ನಮ್ಮ ಭ್ರಷ್ಟ ಕದೀಮ ರಿಯಲ್ ಎಸ್ಟೇಟ್ ನಡೆಸುವಂತಹ ಜನರೇ ಅಧಿಕಾರದಲ್ಲಿದ್ದಾಗ ಏನ್ ಬೇಕಾದ್ರೂ ಮಾಡ್ತಾರೆ. ಈಗಾಗಲೇ 10 ಎಕರೆ ಜಮೀನನ್ನ ಮೋಸದಿಂದ ಹೊಡೆದಿದ್ದಾರೆ. ಕೇಳ್ತಿರೋದೇ ಇದು ನಮ್ಮ ತಾಲೂಕಿನವರೇ ಆಗಿರುವಂತಹ ಮಂಜುನಾಥ್ ದೇವ ಹೇಳ್ತಾರೆ 10 ಗುಂಟೆ ಅಲ್ಲ 2 ಎಕರೆ ಬೇಕು ಮಿನಿಮಮ್ ಅಲ್ಲಿ ಬಂದಂತ ಜನ ಮುಂದಿನ ದಿನಗಳಲ್ಲಿ ಈಗಲೇ ಅಲ್ಲಿ ಬಿಡೋದಿಲ್ಲ ಅಂತ ಹೇಳ್ತಾರೆ. ಸಾವಿರಾರು ಜನ ಪ್ರತಿ ದಿವಸ ಹೋಗಿ ವಿಷ್ಣುವರ್ಧನ್ ಅವರ ಸಮಾಧಿ ಹತ್ರ ಅಲ್ಲಿ ಹಾರ ಹಾಕಿ ಪೂಜೆ ಹಾಕಿ ಕೈ ಮುಗಿದು 10 ನಿಮಿಷ 15 ನಿಮಿಷ ಅಲ್ಲಿ ಕುಳಿತು ಧ್ಯಾನ ಮಾಡಿ ಬರ್ತಿದ್ದಾರೆ. ಇವತ್ತು ಆಚೆ ಮಾಡ್ತಾರೋ ಅಲ್ಲಿ ಮಾಡ್ತಾರೋ ಆದ್ರೆ ಮಾಡ್ತಿದ್ದಾರೆ. ಅಲ್ಲಿ ನಿಜವಾಗ್ಲೂ ಒಳ್ಳೆಯ ಸೌಲಭ್ಯ ಕೊಟ್ರೆ ಪ್ರತಿ ದಿವಸ ಕನಿಷ್ಠ 1,000 ಜನ ಪ್ರತಿನಿತ್ಯ ರಾಜ್ಯದ ಮೂಲೆಯಿಂದ ಬಂದಿದ್ದಾರೆ. ಆ 1,000 ಜನಕ್ಕೆ ಸೌಲಭ್ಯ ಕೊಡಬೇಕಾದ್ರೆ ಅಲ್ಲಿ ಕನಿಷ್ಠ 2 ಎಕರೆ ಜಾಗ ಬೇಕಾಗುತ್ತೆ. ಒಂದಷ್ಟು ಟಾಯ್ಲೆಟ್, ಅಲ್ಲಿ ಒಂದಷ್ಟು ಕ್ಯಾಂಟೀನು, ಕಾರುಗಳನ್ನ, 2 ವೀಲರ್ಸ್ ನಿಲ್ಲಿಸೋದಕ್ಕೆ ಪಾರ್ಕಿಂಗ್, ಇವೆಲ್ಲವೂ 20 ಎಕರೆ ಅವರಿಗೆ ಬಾಲಕೃಷ್ಣ ಅವರಿಗೆ ಕೊಟ್ಟಿರುವಂತಹ ಕುಟುಂಬಕ್ಕೆಲ್ಲ ಬಾಲಕೃಷ್ಣ ಅವರು ಸ್ಟುಡಿಯೋ ಮಾಡೋದಕ್ಕೆ ಕೊಟ್ಟಿರುವಂತಹ ಜಾಗದಲ್ಲಿ 10% ಜಾಗವನ್ನ ವಿಷ್ಣುವರ್ಧನ್ ಅವರ ಸಮಾಧಿ ಅಥವಾ ಪುಣ್ಯಭೂಮಿ ಅಂತ ಹೇಳಿ ನಿಡ್ತಿದ್ರೆ ಅದಕ್ಕೆ ಬಿಡುಗಡೆ ಮಾಡಿದ್ರಾಯ್ತು. ಇಲ್ಲಿ ತುಂಬಾ ಮಟ್ಟದಲ್ಲಿ ಅನ್ಯಾಯ ಆಗಿರೋದು ರಾಜ್ಯದ ಜನತೆಗೆ, ಕೇವಲ ವಿಷ್ಣುವರ್ಧನ್ ಅಭಿಮಾನಿಗಳಿಗಲ್ಲ. ಬೇರೆ ಸಂದರ್ಭಗಳಲ್ಲಿ ವಿಷ್ಣುವರ್ಧನ್ ಅವರ ಸಿನಿಮಾಗಳನ್ನ ನೋಡಿ ನನಗೂ ಗೊತ್ತಿದೆ. ನನ್ನ ತಾಯಿ ಜೊತೆ ನಾನು ನಡ್ಕೊಂಡು ಹೋಗಿ ಒಂದು ಟೆಂಟ್ ಅಲ್ಲಿ ದೇವ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ದೇವ ಸಿನಿಮಾದಲ್ಲಿ ಅದೊಂದು ಅಣ್ಣ ತಮ್ಮಂದ್ರ ಬಾಂಧವ್ಯ ನಮ್ಮ ಈಗಿದೆ ಬಿಡಿ, ಹೊಡಿ ಮಗ ಬಿಡಬೇಡ ಅವನ್ನ ಅಷ್ಟೇ. ಅವು ಹಿಂದಿನ ಸಿನಿಮಾಗಳು, ಅಣ್ಣ ಅವ್ರ ಸಿನಿಮಾಗಳು, ವಿಷ್ಣುವರ್ಧನ್ ಅವರ ಸಿನಿಮಾಗಳು ನಮಗೆ ನೀತಿ ಪಾಠಗಳನ್ನ ಹೇಳ್ತಾ ಇದ್ವು. ಪ್ರತಿ ಸಿನಿಮಾ ಕೊನೆಯಲ್ಲಿ ನಾವು ಎದ್ದು ಬರುವಾಗ 30 ವರ್ಷಗಳ ಹಿಂದೆ ಸಿನಿಮಾ ನೋಡ್ತಿದ್ದಂತ ಚಿಕ್ಕ ಮಕ್ಕಳು ದೊಡ್ಡವರು ಈ ಸಿನಿಮಾದಲ್ಲಿ ಏನು ನೀತಿ ಪಾಠ ಇದೆ ಅಂತ ನೋಡ್ತಾ ಇದ್ರು. ಇವತ್ತು ನೀತಿ ಪಾಠ ಹೇಳ್ತಿದ್ಯಾ? ಮಾಡಬಾರ್ದು, ಅಲ್ಕಾ ಕೆಲಸ ಮಾಡು, ಚೆನ್ನಾಗಿರು. ಏನು ಒಬ್ಬೊಬ್ಬನೇ 100,000 ಜನ ನೋಡ್ದಾಕ್ಬಿಡ್ತಾನೆ. ನಮಗೆ ಮಿಲಿಟರಿನೇ ಬೇಕಾಗಿಲ್ಲ ಭಾರತ ದೇಶಕ್ಕೆ. ಈ ಸಿನಿಮಾ ಹೀರೋಗಳು, ಇವತ್ತಿನ ಹೀರೋಗಳನ್ನ ನಾವು ಜನರಲ್ ಮಾಡ್ಬಿಟ್ಟು ಒಬ್ಬರಿಗೆ ಬಿಟ್ಬಿಡ್ಬೋದು. ಮಿಲಿಟರಿ, ಪೊಲೀಸ್ ಏನು ಬೇಕಾಗಿಲ್ಲ, ಯಾಕಂದ್ರೆ ಕಳ್ಳಲ್ಲೇ ಸುಟ್ಟಾಕ್ಬಿಡ್ತಾರಪ್ಪ ಇವತ್ತಿರೋರಂತೂ. ಹಿಂದೆ ನೀತಿ ಪಾಠಗಳು ಇರ್ತಿತ್ತು ಒಂದು ಸಿನಿಮಾದಲ್ಲಿ. ಅಣ್ಣ ತಮ್ಮಂದಿರ ಬಾಂಧವ್ಯ, ಅಕ್ಕ ತಮ್ಮ ಅಣ್ಣ ತಂಗಿ, ಅಪ್ಪ ಮಗ, ಎಂತೆಂತ ಬಾಂಧವ್ಯಗಳನ್ನ ಪಾಠಗಳು ಹೇಳ್ತಾ ಇದ್ವು. ಅದಕ್ಕೇನೆ ಒಂದು ಸಾಂಸ್ಕೃತಿಕ ಲೋಕ ಅನ್ನುವಂಥದ್ದು ಸಿನಿಮಾನ ಅದಕ್ಕೇನೆ. ಅವು ಅದರ ಮೂಲಕ ಒಂದು ಸಂಸ್ಕೃತಿಯನ್ನ ಕಟ್ಟಿಕೊಡ್ತಾವೆ ಅಂತ. ಹಾಗಾಗಿ ಅಂತಹ ಒಂದು ಸಂಸ್ಕೃತಿಯನ್ನ ಕನ್ನಡದಲ್ಲಿ ನಮ್ಮ ಹಿಂದಿನ ಪರಂಪರೆಯ ಸಿನಿಮಾ ನಟರು, ನಿರ್ದೇಶಕರು ಕಟ್ಟಿಕೊಟ್ರು. ಹಾಗಾಗಿ ಅದರ ನೆನಪಿನಲ್ಲಿ ನಾವಿವತ್ತು ಸ್ಮಾರಕಗಳನ್ನ ನಿರ್ಮಾಣ ಮಾಡಬೇಕಾಗಿದೆ. ದಯವಿಟ್ಟು ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತೀನಿ, ನಿಮಗೆ ಚಿಟಿಕೆ ಹೊಡೆಯುವಷ್ಟು ಕೆಲಸ. ನೀವು ಇಲ್ಲಿ ಬೇರೆ ಪಕ್ಷದವರು ಇದ್ದೀರಾ, ಬೇರೆ ಸಂಘಟನೆಗಳು ಸೇರಿದವರು ಇದ್ದೀರಾ. ಆದ್ರೆ ನಿಮ್ಗೆಲ್ರಿಗೂ ಗೊತ್ತಿರಲಿ, ಸರ್ಕಾರ ಮನಸ್ಸು ಮಾಡಿದ್ರೆ ಅದಕ್ಕೆ ಚಿಟಿಕೆ ಹೊಡೆಯುವಷ್ಟು ಕೆಲಸ ಅಷ್ಟೇ ಇದು. ಯಾವುದೇ ಈಗ ಹಾರ್ನಹಳ್ಳಿ ಹೊರಟ್ರವರು ಅವರು ಎಜಿ ಆಗಿದ್ರು ಅನ್ಸುತ್ತೆ ಅಲ್ವಾ ಸರ್, ಅಡ್ವೊಕೇಟ್ ಜನರಲ್ ಆಗಿದ್ರು. ಸರ್ಕಾರ ಯಾವುದೇ ಒಂದು ಕೇಸು ಕೋರ್ಟಲ್ಲಿ ಇದ್ದಾಗ, ಹೈಕೋರ್ಟ್ ಅಲ್ಲಿ ಇದೆ ಅಂದಾಗ ಅಡ್ವೊಕೇಟ್ ಜನರಲ್ ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಸಾಕು. ಅಲ್ಲಿ ನಮ್ಮ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಕೂಡ ಇದು ಬಹಳ ಗಂಭೀರವಾದ ವಿಚಾರ ಅಂತ ಹೇಳಿ ಗಮನಿಸ್ತಾರೆ. ಆದ್ರೆ ಇವರು ಇಂಥ ವಿಚಾರಗಳಿಗೆ ಕಳಿಸೋದು ಕಾಂಜಿ ಪಿಂಜಿ ಲಾಯರ್ಗಳನ್ನ, ಸರ್ಕಾರದಲ್ಲಿರೋ ಕಾಂಜಿ ಪಿಂಜಿ ಲಾಯರ್ಗಳನ್ನ. ಅವರು ಜಡ್ಜ್ಗೂ ಗೊತ್ತಿರೋದಿಲ್ಲ, ಯಾರಿಗೂ ಗೊತ್ತಿರೋದಿಲ್ಲ. ಈಗ ಸರ್ಕಾರ ಯಾವುದೋ ಒಂದು ಆದೇಶ ಮಾಡುತ್ತೆ ಅಂತ ಅದರ ವಿರುದ್ಧವಾಗಿ ಬಾಲಕೃಷ್ಣ ಅವ್ರ ಫ್ಯಾಮಿಲಿನೋ ಯಾರೋ ಕೋರ್ಟ್ಗೆ ಹೋಗ್ತಾರೆ. ನಮ್ಮ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಕೋರ್ಟ್ ಅಲ್ಲಿ, ಆ ಹೈಕೋರ್ಟ್ ಅಲ್ಲಿ ಆ ಪ್ರಕರಣ ವಿಚಾರಣೆಗೆ ಬಂದಾಗ ಅಡ್ವೊಕೇಟ್ ಜನರಲ್ಲೇ ಹೋಗಿ ಸರ್ಕಾರ ಇಂತಿಂತ ಕಾರಣಗಳಿಗಾಗಿ ಕಾನೂನು ಅಥವಾ ಈ ಆದೇಶವನ್ನ ಮಾಡಿದೆ, ಇವರಿಗೆ ಯಾರು ದೂರದಾರರಿದ್ದಾರೆ ಅವರ ದೂರನ್ನ ಪರಿಗಣಿಸಬಾರದು, ಯಾಕೆಂದ್ರೆ ಇದು ಸಮಾಜದ ಹಿತದೃಷ್ಟಿಯಿಂದ ಇದೆ, ಸರ್ಕಾರ ಅದನ್ನ ಗಮನಿಸಿ ಮಾಡಿದಂದ್ರೆ ಯಾವ ಹೈಕೋರ್ಟ್ ಸ್ಟೇ ಕೊಡೋದಿಲ್ಲ ಮತ್ತು ಅದನ್ನ ಕ್ಯಾನ್ಸಲ್ ಮಾಡೋದಿಲ್ಲ. ಅದನ್ನ
ಯಾವ ಪಕ್ಷಗಳಾದ್ರೂ ಇರಲಿ, ಇವ್ರು ಯಾರನ್ನು ಕಳೆದ 14 ವರ್ಷಗಳಿಂದ ಚಿತ್ತಶುದ್ಧಿ ಅಂತ ಏನ್ ಹೇಳ್ತಾರೆ, ಪ್ರಾಮಾಣಿಕತೆಯಿಂದ ವಿಷ್ಣುವರ್ಧನ್ ಅವರ ಸಮಾಧಿ ಆಗಿರುವಂತಹ ಸ್ಥಳದಲ್ಲಿ 2 ಎಕರೆ, ಕೇವಲ 2 ಎಕರೆ ಜಾಗ ಕೊಡೋದಕ್ಕೆ ಮನಸ್ಸು ಮಾಡಿಲ್ಲ. ಹಾಗಾಗಿ ಸರ್ಕಾರವನ್ನ, ಇವತ್ತಿರುವಂತಹ ಸರ್ಕಾರವನ್ನ ನಾನು ಆಗ್ರಹಿಸ್ತೀನಿ. ಅದೇ ಕಾರಣದಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದೂ ಅದಕ್ಕೆ ಬೆಂಬಲವನ್ನ, ನಿಮ್ಮ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಚಿಟಿಕೆ ಹೊಡೆಯುವಷ್ಟು ಕೆಲಸ ಸ್ವಾಮಿ. ಅಲ್ಲಿ ಒಂದು ಸುಂದರವಾದ ಒಂದು ಸ್ಥಳ ಆಗುತ್ತೆ, ಪುಣ್ಯಭೂಮಿ ಆಗುತ್ತೆ. ರಾಜ್ಯದ ದಶದಿಕ್ಕುಗಳಿಂದ ಅಲ್ಲಿಗೆ ಜನ ಬರ್ತಾರೆ, ಒಂದಷ್ಟು ಆರ್ಥಿಕ ಚಟುವಟಿಕೆ ಆಗುತ್ತೆ. 100 ಜನ ಅಲ್ಲಿರುವಂತವ್ರು, ಆಟೋ ಡ್ರೈವರ್ಗಳಿಗೆ, ಟ್ಯಾಕ್ಸಿ ಅವರಿಗೆ ಕೆಲಸ ಸಿಗುತ್ತೆ. ಒಂದು 10-20 ಜನ ಅಲ್ಲಿ ಏನಾದ್ರು ಅಡಿಗೆ ಮಾಡುವಂತವ್ರು ಇಟ್ಕೊಂಡ್ರೆ ಒಂದು ಕ್ಯಾಂಟೀನ್ ಆಗುತ್ತೆ. 1000 ಜನ ಅಲ್ಲಿ ಒಂದು ಯಾವುದೋ ಒಂದು ಆತ್ಮತೃಪ್ತಿ. ವಿಷ್ಣುವರ್ಧನ್ ಯಾವುದೋ ಸಿನಿಮಾವನ್ನ ನೋಡಿ ಅದರಿಂದ ಪ್ರೇರೇಪಿತರಾಗಿ ಜೀವನದಲ್ಲಿ ಒಂದಷ್ಟು ಸದಭಿಪ್ರಾಯವನ್ನ, ಸದ್ಗುಣಗಳನ್ನ ಕಲ್ತಿರುವಂತ ಜನ ಅಲ್ಲಿ ಬರ್ತಾರೆ, ಕೈ ಮುಗಿತಾರೆ. ಹಾಗಾಗಿ ಅಂತ ಒಂದು ಅವಕಾಶವನ್ನ ಮಾಡಿಕೊಡುವಂತದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಅಲ್ಲೇನೋ ನಾವು ಕಾಂಪ್ಲೆಕ್ಸ್ ಕಟ್ಟಿ ಅಂತ ಕೇಳ್ತಾ ಇಲ್ಲ, ಇನ್ನೇನೋ ಮಾಡಿ ಅಂತ ಕೇಳ್ತಾ ಇಲ್ಲ. ಅಲ್ಲೇನ್ ಜಾಗ ಇದೆ ಅದನ್ನ ಅಷ್ಟು ಬಿಡಿಸ್ಕೊಡಿ. ಸರ್ಕಾರಕ್ಕೆ ಯಾವ ಸಮಸ್ಯೆನೂ ಇಲ್ಲ, ಅದಕ್ಕಿರುವಂತದ್ದು ಚಿತ್ತಶುದ್ಧಿಯ ಕೊರತೆ ಅಷ್ಟೇ. ಅವ್ರಿಗೆ ಬೇಕಾಗಿದ್ದು ಅದು ಯಾರ್ಯಾರೋ ಮೊನ್ನೆ ಇತ್ತೀಚೆಗೆ ಒಂದು ಪ್ರಕರಣ ಆಯ್ತು. 1 ಗಂಟೆಗೆ 10 ಲಕ್ಷ 20 ಲಕ್ಷ ತೆಗೆದುಕೊಳ್ಳುವಂತ ಅಡ್ವೊಕೇಟ್ಗಳು ನಮ್ಮ ಹೈಕೋರ್ಟ್ ಬಂದು ಆ ಪ್ರಕರಣದಲ್ಲಿ ಅವ್ರ ಪರವಾಗಿ ನಿಂತ್ಕೊಂಡು ವಾದ ಮಾಡಿದ್ರು. 1 ಗಂಟೆಗೆ 10 ಲಕ್ಷ 20 ಲಕ್ಷ ಅವರ ಫೀಸು. ಇಂತಹ ಪ್ರಕರಣದಲ್ಲಿ ಸರ್ಕಾರ ಮನಸ್ಸು ಮಾಡಿದ್ರೆ ಸರ್ಕಾರಕ್ಕೇನು ಸಮಸ್ಯೆ ಇಲ್ಲ. ಹಾಗಾಗಿ ಸರ್ಕಾರ ಕೋರ್ಟಿಂದೋ ಇನ್ನೊಂದೋ ಯಾವ್ದಾವ್ದೋ ತರಳೆ ವಿಚಾರಗಳನ್ನ, ಶುದ್ಧ ತರಳೆಗಳು, ಅಯೋಗ್ಯರು, ಇಂತಹ ವಿಚಾರಗಳನ್ನ ಬಿಟ್ಟು 14 ವರ್ಷದ ವನವಾಸ ಏನಿದೆ, ಸೀತಾ ಮಾತೆಗೆ ರಾಮನಿಗೆ ಇದ್ದಂತ ವನವಾಸ, ಆ 14 ವರ್ಷಗಳ ವನವಾಸ ವಿಷ್ಣುವರ್ಧನರ ಪುಣ್ಯಭೂಮಿಗೆ ಅದು ಮುಗಿಯಲಿ, ಅದು ವಿಮೋಚನೆಗೊಳ್ಳಲಿ. ಅದು ಜನರ ಆಸ್ತಿ, ಜನರ ಸ್ಥಳ, ಅದು ಜನರಿಗೆ ದಕ್ಕಲಿ ಅಂತ ಕೇಳ್ಕೊಳ್ತಾ, ಹಾಗೇನೆ ವೀರಕಪುತ್ರ ಶ್ರೀನಿವಾಸು ನಾನು ಕಂಡಂತಹ ವಿಷ್ಣುವರ್ಧನ್ ಅಭಿಮಾನಿಗಳಲ್ಲಿ ಅತ್ಯಂತ ಅತ್ಯುಗ್ರ ಅಭಿಮಾನಿ. ಅಷ್ಟೇ ಪ್ರಾಮಾಣಿಕವಾಗಿ ಅದ್ರ ಬಗ್ಗೆ, ವಿಚಾರದ ಬಗ್ಗೆ, ವಿಷಯದ ಬಗ್ಗೆ, ವಿಷ್ಣುವರ್ಧನರ ಬಗ್ಗೆ ಆರಾಧಿಸುವಂತ ಅಭಿಮಾನಿ ಅದೇ ರೀತಿಯಲ್ಲಿ ಹಲವಾರು ಜನ ಇದ್ದಾರೆ. ಒಬ್ರು ಇವನು ದೊಡ್ಡ ಅಭಿಮಾನಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾರಿಗೆ ಆಗ್ಲಿ. ಹಾಗಾಗಿ ಎಲ್ಲರೂ ಅವ್ರವ್ರದೇ ರೀತಿಯಲ್ಲಿ ಅಭಿಮಾನಿಗಳು. ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ, ಬಹಳ ಹೋರಾಟಗಳನ್ನ ಮಾಡ್ತಾ ಇದ್ದೀರಾ. ಈ ಪರಿಸ್ಥಿತಿ ಬರಬಾರ್ದಿತ್ತು. ಅವರ ಕುಟುಂಬದವರು ಪಾಪ, ನಾನು ಅವ್ರ ಬಗ್ಗೆ, ಅವರಿಗೆ ಅವ್ರು ಎಷ್ಟಂತ ಹೋರಾಡ್ತಾರೆ. ಇದು ಸಮಾಜ ಕೊಡಬೇಕಾಗಿರುವಂತಹ ಮಾಡಬೇಕಾಗಿರುವಂತಹ ಕೆಲಸ, ಕುಟುಂಬದವ್ರು ಹೋರಾಡುವಂತದ್ದಲ್ಲ ಇದು. ಹಾಗಾಗಿನೇ ನಾವು ನೀವು ಈ ವಿಚಾರವನ್ನ ಕೇಳ್ತಿರುವಂತಹದ್ದು. ಹಾಗಾಗಿ ಬಾಯ್ ಬಿಟ್ಟು ಕುಟುಂಬದವರು ಕೇಳ್ತಾರೆ ಅಂದ್ರೆ ಎಂತ ದುರ್ಗತಿ ಬಂದಿದೆ ಅಂತ ಆಗುತ್ತೆ. ಹಾಗಾಗಿ ಕುಟುಂಬದವರ ಮೇಲೆ ನಾವು ಯಾವುದೇ ಒತ್ತಡವನ್ನ ಹೇರಬಾರ್ದು. ಸಮಾಜ ಒಂದು ಕೃತಜ್ಞತಾ ರೂಪವಾಗಿ ಮಾಡಬೇಕಾಗಿರುವಂತ ಕೆಲಸ, ಅದನ್ನ ಸರ್ಕಾರ ಮಾಡಲಿ ಅಂತ ಕೇಳ್ಕೊಳ್ತಾ, ಮುಂದಿನ ವರ್ಷ ನಿಜಕ್ಕೂ ಸಂಭ್ರಮಾಚರಣೆ ಆಗ್ಲಿ. ನಾನು ಆಗ್ಲೇ ಹೇಳಿದಾಗೆ ವಿಷ್ಣುವರ್ಧನ್ ಅವರು ನಡೆಸಿರುವಂತಹ 100 ಚಿತ್ರಗಳು, ಸಾಂಸ್ಕೃತಿಕ ಮಹತ್ವ ಇರುವಂತಹ ಚಿತ್ರಗಳು, ರಾಜಕೀಯ ಮಹತ್ವ, ಸಾಮಾಜಿಕ ಮಹತ್ವ ಇರುವಂತಹ ಸಿನಿಮಾಗಳು. ಇವತ್ತಂತೂ ಬಹುತೇಕ ಸಿನಿಮಾ ಥಿಯೇಟರ್ಗಳು ಖಾಲಿ ಹೊಡಿತಿರ್ತವೆ. ಹಾಗಾಗಿ ಬೆಂಗಳೂರಲ್ಲಿ ಇಲ್ಲೇ KG ರೋಡಲ್ಲೇ, ಇದೇ KG ರೋಡಲ್ಲಿ 2 ಸಿನಿಮಾ ಹಾಲ್ಗಳನ್ನ 1 ವಾರದ ಕಾಲ ಬಾಡಿಗೆ ತಗೊಂಡು ವಿಷ್ಣುವರ್ಧನ್ ಅವರ ಸಿನಿಮೋತ್ಸವ ಆಗಬೇಕು. ಅವರ ಸಿನಿಮಾಗಳ ಬಗ್ಗೆ ಅದೇ ಥಿಯೇಟರ್ಗಳಲ್ಲಿ ಲೇಖಕರಿಂದ, ಚಿಂತಕರಿಂದ ವಿಷ್ಣುವರ್ಧನ್ ಅವರ ಕೊಡುಗೆ ಏನು, ಅವರ ಸಾಂಸ್ಕೃತಿಕ ಮಹತ್ವ ಏನು, ಸಾಮಾಜಿಕ ಮಹತ್ವ ಏನು ಅನ್ನೋದ್ರ ಬಗ್ಗೆ ಸೆಮಿನಾರ್ಗಳಾಗಬೇಕು. ದಯವಿಟ್ಟು ಆ ತರಹದ ರೀತಿಯಲ್ಲಿ ನಾವು ವಿಷ್ಣುವರ್ಧನ್ ಅವರ ಕೊಡುಗೆಯನ್ನ, ಅವರ ಕೆಲಸವನ್ನ ಸಂಭ್ರಮಿಸೋಣ. ಅದರ ಬದಲಿಗೆ ಏನೋ ಒಂದು ಬೇಸರದಲ್ಲಿ, ನೋವಲ್ಲಿ ಹೋರಾಟಕ್ಕೆ ಬರುವಂತಹ ಪರಿಸ್ಥಿತಿ ಮುಗಿಯಲಿ. ಈ ಸರ್ಕಾರ ನವರಂಧ್ರಗಳು ಅಂತ ಇದ್ರು, ವಿರೋಧ ಮನುಷ್ಯಗೆ ನವರಂಧ್ರಗಳು. ಮಂಜುನಾಥ್ ದೇವ ಹೇಳ್ತಾ ಇದ್ರು, ನವರಂಧ್ರಗಳ ಜೊತೆಗೆ ಪಂಚೇಂದ್ರಿಗಳನ್ನ ಕಳ್ಕೊಂಡಿರುವಂತಹ ಸರ್ಕಾರಗಳು ಇವತ್ತಿರುವಂತಹದ್ದು. ಅವಕ್ಕೆ ಕಿವಿ, ಮೂಗು, ಕಣ್ಣು, ಚರ್ಮ ಯಾವುದೂ ಇಲ್ಲ. ಇರುವಂತದ್ದೇನು? ದುಡ್ಡು. ಹಾಗಾಗಿ ಪಂಚೇಂದ್ರಿಯಗಳು ಮತ್ತೊಮ್ಮೆ ಅವರಿಗೆ ಜಾಗೃತವಾಗಲಿ. ನಾಚಿಕೆ, ಮಾನ, ಮರ್ಯಾದೆ, ಜವಾಬ್ದಾರಿ ಅನ್ನೋದು ಬರಲಿ. ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣವಾಗಲಿ. ಅವರು ಹೇಳಿದಲ್ವಾ, ವಿಷ್ಣುವರ್ಧನ್ ಅವರ ಸಿನಿಮಾಗಳಲ್ಲಿ ಒಂದು ದೊಡ್ಡ ಸಾರ್ವಕಾಲಿಕ ಸತ್ಯಗಳನ್ನ, ಮೌಲ್ಯಗಳನ್ನ ಹಲವಾರು ಸಿನಿಮಾಗಳಲ್ಲಿ ಹೇಳಲಾಗಿದೆ. ನಾನು ಕೊನೆಯಲ್ಲಿ ನಿಮ್ಗೆಲ್ರಿಗೂ ಕೇಳ್ಕೊಳ್ಳೋದೇನು ಅಂದ್ರೆ, ವಿಷ್ಣುವರ್ಧನ್ ಅವರನ್ನ ಗೌರವಿಸೋದು ನಾವು ಒಳ್ಳೆಯ ಮನುಷ್ಯರಾಗೋದ್ರ ಮೂಲಕ, ಒಳ್ಳೆಯ ನಾಗರಿಕರಾಗೋದ್ರ ಮೂಲಕ, ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ, ಒಳ್ಳೆಯದಾಗಿ ನಡೆಯೋದ್ರ ಮೂಲಕ. ಅದನ್ನ ಮಾಡಿದ್ರೆ ನಿಜಕ್ಕೂ ನಾವು ಪ್ರಾಮಾಣಿಕವಾದ ಅಭಿಮಾನಿಗಳಾಗ್ತೀವಿ. ಹಾಗಂತೇಳಿ ಅನ್ಯಾಯವನ್ನ ಪ್ರತಿಭಟಿಸದೆ ಕೂತ್ರೆ ಅದನ್ನು ಸಹ ನಾವು ಮಾಡುವಂತ ದ್ರೋಹ ಆಗುತ್ತೆ. ಅನ್ಯಾಯವನ್ನ ಪ್ರತಿಭಟಿಸ್ತಾ, ನ್ಯಾಯವನ್ನ ದಕ್ಕಿಸ್ಕೊಳ್ತಾ, ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷ ಈ ವನವಾಸ ಕೊನೆಯಾಗಿ ಒಂದು ಸಂಭ್ರಮಾಚರಣೆ, ಸಿನಿಮೋತ್ಸವ ಆಗಲಿ. ಆ ಮೂಲಕ ನೀವೆಲ್ಲರೂ ಮತ್ತೆ ಇನ್ನೊಂದು ಹಲವಾರು ಸಲ, ಪ್ರತಿ ವರ್ಷಕ್ಕೆ 2 ಸಲ 3 ಸಲ ಅಂತಹ ಸಮಾರಂಭಗಳಲ್ಲಿ ಸೇರ್ಕೊಳ್ತಾ, ಸಂಭ್ರಮಿಸ್ತಾ, ನೀವೆಲ್ಲರೂ ಜೊತೆಯಾಗಿ ಸಂತೋಷದಿಂದ ದಿನಗಳನ್ನ ಕಳೀರಿ ಅಂತ ಕೇಳ್ಕೊಳ್ತಾ
ಸಾಹಸಸಿಂಹ ವಿಷ್ಣುವರ್ಧನ್ ಅವರಿಗೆ ಪುಣ್ಯಭೂಮಿ ಸ್ಮಾರಕ ಸ್ಥಳದಲ್ಲಿ ಆಗಲೇಬೇಕು. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.